ಏನ್ ಹೇಳ್ತದೆ ಮೇಡಮ್, ನಾವ್ ಮಾಡೋ ಕೆಲ್ಸನ ಅದು ಒಳ್ಳೆ ಇದರಿಂದ ಹೇಳ್ತದ ಅದು. ಸರ್ಕಾರ ಸ್ಪಂದಿಸ್ತಿಲ್ಲ, ನೀವು ಸ್ಪಂದಿಸ್ತಾ ಇದೀರಂತೆ. ಮತ್ತೆ ಏನ್ ಮಾಡೋಣ ಮೇಡಮ್, ಮತ್ತೆ ಎಲೆಕ್ಷನ್ ನಿಂತ್ಕೊಂಡ್ಬಿಡಿ, ಗೆದ್ಬಿಡ್ತೀರಾ, ಇವರೆಲ್ಲ ಓಟ್ ಹಾಕ್ತಾರೆ. ಆ ಎಲೆಕ್ಷನ್ ಎಲ್ಲ ನಿಂತ್ಕೊಂಡ್ರೆ ಅನ್ಕೋ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ನಮ್ಮನ್ನೇ ಅಲ್ಲಕ್ ತಳ್ಬಿಡ್ತದ ಅದು. ಏನೋ ಒಂದ್ ಪೈಪ್ ಹೊಡೆದೋದ್ರೆ ನೀವು ತಗೊಂಬಂದ್ ಹಾಕ್ತಿರಂತೆ. ಅದು ನಮ್ ಕೆಲ್ಸ, ನಮ್ ಏರಿಯಾ ಕೆಲ್ಸ ನಾವೇ ಮಾಡ್ಬೇಕು, ಇನ್ನೊಬ್ಬನ ಕೇಳಂಗಿಲ್ಲ ನಾವು. ಯಾಕೆ ಸರ್ MLA ಇಲ್ವಾ? ಅದು ಒಂದೊಂದು ಇದಕ್ಕೆ MLA ಕೇಳಕ್ ಆಗತ್ತ ಮೇಡಮ್ ನಾವು? ಸರ್ ಕಷ್ಟಗಳು ಅಂತಂದಾಗ ನೀವು ಒಬ್ಬರೇ ಮಾಡ್ಬೇಕನ್ನೋದೇನು ಸರ್? ಹೋಗ್ಬಿಟ್ಟು MLA ಗಳ ಹತ್ರ ಕೇಳ್ಬೇಕು. MLA ಹತ್ರ ಯಾರು ಹೋಗ್ತಾ ಇಲ್ಲ ಅವಾಗ. ನಮ್ ಸಣ್ಣ ಪುಟ್ಟ ಕೆಲ್ಸ ಅದೇ ನಾವೇ ಮಾಡ್ಕೊಂಡು. ಸಣ್ಣ ಪುಟ್ಟ ಸಮಸ್ಯೆಗೆ ಒಂದು ನಲ್ಲಿ ತಗೋಬೇಕು ಅಂತಂದ್ರೆ ಎಷ್ಟಾಗುತ್ತೆ? ಸ್ವಂತ ದುಡ್ಡಿಂದ ತಗೊಂಡ್ ಹಾಕ್ತಾರೆ. ಅದು ಸ್ವಂತ ದುಡ್ಡಿಂದಾನೆ ಏನೊಂದ್ 300-400 ರೂಪಾಯಿ ಅಷ್ಟೇ ಅದೇನ ಮೇಡಮ್. ಇವಾಗ ಅವ್ರ ಹೋದ ಏನ್ ಬರ್ತೈತೆ, ಇದಪ್ಪ ನೋಡೋಣ ಇದು ಬರ್ತೀನಿ ಅಂತದ. ಏನ್ ಒಂದೊಂದು ಇದಕ್ ನಾನು ಬರ್ಬೇಕಂತದ ಹೌದು. ನಮ್ ಕೆಲ್ಸ ನಾವೇ ಮಾಡ್ಕೊಬೇಕಲ್ಲ ಅದರಿಂದ. ದುಡ್ಡು ಕೊಡ್ತಾರ ನಿಮ್ಗೆ ರಿಪೇರಿ ಮಾಡಾದ್ಮೇಲೆ? ಇಲ್ಲ ಮೇಡಮ್, ನಮ್ ಕೆಲ್ಸ ಅಲ್ವಾ ಮೇಡಮ್. ನಮ್ ಕೆಲ್ಸಕ್ಕೆ ಯಾರ ದುಡ್ಡು ಕೇಳೋದು ನಾವು ಅದರಿಂದ. ಎಷ್ಟು ವರ್ಷದಿಂದ ಈ ತರ ಹೆಲ್ಪ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಸುಮಾರು ಒಂದು ಯಾವಾಗ ಕೊಳ ಹಾಕೋದು ಅವಾಗಿಂದ ಮಾಡ್ಕೊಂಬರ್ತೀವಿ. ಇವಾಗ ನೀರೆಲ್ಲ ಸ್ಟೋರ್ ಆಗುತ್ತಂತಲ್ಲ, ಅದಕ್ಕೆ ಏನ್ ಪರಿಹಾರ? ಅದಕ್ಕೆ ಏನ್ ಇಲ್ಲ ಮೇಡಮ್, ಅದು ಆ ಕಡೆ ಹೋಗುತ್ತೆ, ಆ ಕಡೆ ಏನಾದ್ರು ಹೋಗಿಲ್ಲ ಅಂದ್ರೆ ಆ ಕಡೆ ಸ್ವಲ್ಪ ಕ್ಲೀನ್ ಮಾಡೋದು, ನಿಧಾನಕ್ಕೆ ನೀರು ಹೋಗುತ್ತೆ ಅದು ಅಷ್ಟೇ. ಹೆಣ್ಮಕ್ಳು ಬಾತ್ರೂಮ್ ಹೋಗ್ಬೇಕು, ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅದು ಇದ್ ಮಾಡಿದಾರಲ್ಲ ಮೇಡಮ್, ಮನೆಗೆ ಬಾತ್ರೂಮ್ ಕಟ್ಕೊಂಡಿದ್ದಾರೆ, ಅದರಿಂದ ಒಂದ್ ಸೇಫ್ಟಿ ಐತೆ ಅಷ್ಟೇ. ಬಿಟ್ಟಿಲ್ವಂತಲ್ಲ ಸರ್? ಅದಕ್ಕೆ ಅದು ಹಿಂಗ ಮೇಡಮ್, ಅದನ್ನ ಮಾಡ್ಕೊಟ್ಬಿಡಿ ಮತ್ತೆ. ಯಾವ್ದು ಅದು ಮಾಡ್ಕೊಡೋಣ ಬಿಡಿ. ಏನ್ ಸರ್ ನೀವು ದುಡಿಯೋದು? ಎಲ್ಲಿ ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಗಾರ್ಡನ್ ಕೆಲಸ ಮಾಡ್ತೀವಿ ಮೇಡಮ್, ಗಾಡಿ ತೊಳೆಯೋದು ಆ ಕೆಲಸ ಮಾಡ್ತೀವಿ. ಫ್ಯಾಮಿಲಿ ಇಲ್ವಾ? ನಮ್ಗೆ ಇದಾವೆ ಮೇಡಮ್, ಅಕ್ಕ ಇದ್ದಾರೆ, ತಮ್ಮ ಇದ್ದಾರೆ, ಅಣ್ಣ ಇದ್ದಾರೆ, ನಮ್ಗಿನ್ನ ಮ್ಯಾರೇಜ್ ಆಗಿಲ್ಲ ನಿಮ್ಗೆ. ಮತ್ತೆ ದುಡಿಯೋದ್ನೆಲ್ಲ ನೀವು ಇದಕ್ಕೆ ಸೋಷಿಯಲ್ ವರ್ಕ್ ಮಾಡ್ತಿದ್ರೆ ಏನೋ ನಮ್ಮ ಕೈಯಲ್ಲಿ ಆಗಿದಲ್ವಾ, ನಿಮ್ಮನ್ನು ಬಂದು ಏನೋ ಒಂದ್ ಮಾಡಿ ಅಂದ್ರೆ ಮಾಡ್ಬಿಟ್ಟು ಹೋಗ್ತೀರ ಇಲ್ವಾ? ಅದೇ ಸರ್, ಈ ಏರಿಯಾದ MLA ಸ್ಪಂದಿಸ್ತಿಲ್ಲ ನೀವು ಇಲ್ಲಿ ಜನಕ್ಕೆ. ಇಲ್ಲ ನೀವು ಮಾತ್ರ ಸ್ಪಂದಿಸ್ತಿದ್ದೀರಾ ಅಂತಂದ್ರೆ ತುಂಬಾ ಗ್ರೇಟ್ ಸರ್. ಅದೇ ಮಾಡ್ಕೊಂಡು ಹೋಗ್ತೀವಿ. ನೀರಿನ ಅನುಕೂಲ ಇಲ್ಲ, ಮತ್ತೊಂದಿಲ್ಲ, ಮಳೆ ಬಂತು ಅಲ್ಲ ನೀರು ಸೋರುತ್ತಂತೆ. ಸೋರುತ್ತೆ ಮೇಡಮ್. ಸೊ ಈ ಮರ ಒಂದು ಅದೊಂದು ಭಯ ಐತೆ ಜನರಿಗೆ, ಅದೊಂದು ಅದೇ.